ಪಾರ್ವತಕ್ಕ, ನೀವಿಷ್ಟು ನಂಬಿಕೆ ಕಳ್ಕೊತೀರಿ ನನ್ನ ಮೇಲೆ ಅಂತ ನಾ ಜ್ಞಾನ ಮಾಡಿರಲ್ಲ. ಆ ಶಾರದೆ ಹೇಳ್ತು ಅಂತೇಳಿ ಬಂದು ನನ್ನ ಹತ್ರ ಹೇಳ್ತಿದ್ದೀರಲ್ಲ ಹಿಂಗಂತೇಳಿ, ಎಂತ ಅಂತ ಹೇಳೋದು ನೋಡೋಣ. ಆ ಥರ ಏನೂ ತಿಳ್ಕೊಬೇಡಿ, ನೀವು ಹೇಳಿ ಸರಿಯಾಗಿ ಹೇಳಿರಿ ಶಾರದನ ಹತ್ರ. ಹಂಗೇನಾರು ಇದ್ರೆ ನಿಮ್ಮ ಹತ್ರ ಹೇಳ್ದೇ ಇರ್ತೀನಾ? ನೀವು ಹೆಂಗೆ ನನ್ನ ಮಗಳು ಅಂದ್ಕೊಂಡಿರೋ, ನಾನು ನಿಮ್ಮನ್ನು ಅಮ್ಮ ಅಂತಾರೆ ಅಂದ್ಕೊಂಡಿನಿ ಪಾರ್ವತಕ್ಕ. ಅಮ್ಮನ ಹತ್ರ ಹೇಳ್ದೇ ಇರ್ತಾರ ಮಗಳು ಮದುವೆ ಇದಾದಾಗ? ಅಂತ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಮರ. ಯಾರ ಕಣ್ಣಲ್ಲಿತ್ತೋ ಬಾಯಲ್ಲಿತ್ತೋ ಮರ, ಒಂದೊಂದು ಹೆಂಗಾರು ಎಂಥದಾರು ಹಿಂಗಿದ್ದಾವೆ ಗೊತ್ತಿರ್ತವೆ. ಹಂಗಂತ ನಾವು ಇದು ಮಾಡಬಾರ್ದು ಅಂತ ನೀವೇ ಹೇಳಿದರೆ, ಈಗ ನೀವೇ ಹಿಂಗೆ ಮಾತಾಡ್ತಿದ್ದೀರಿ. ನನ್ನವು 108 ತಲೆ ಬಿಸಿ ಅದಾವೆ ಪಾರ್ವತಕ್ಕ. ಶಾರದ ಹೇಳ್ದಂಗೆ ಅಲ್ಲ ಅದು ಹೇಳ್ದಂಗೆ ಇದೇನಾಗಲ್ಲ ಬಿಡಿ. ಮದುವೆಗಿದ್ವಿ, ನಮಗಾದ್ರೂ ಸುದ್ದಿ ಸುಲಾಕಿ ಗೊತ್ತಿಲ್ಲ. ಹೇಳಿದ್ರಲ್ಲ, ನಿಮಗೂ ಗೊತ್ತಲ್ರಿ. ಆ ಮಗ ಮೊನ್ನೆ ಇದು ಕತೆ ಹೇಳಕ್ಕೆ ಹೋದ್ರು ದೊಡ್ಡದೇ ಅದೇ. ಈ ನಮ್ಮ ಗುಬ್ಬಿ ಗುಂಡ ಅದಾವಲ್ಲ, ಅಲ್ಲೆಲ್ಲ ಮಾವಿನಕಾಯಿ ಕುಯ್ಯಕ್ಕೆ ಹೋಗಿದ್ವಂತೆ. ರೋಡಲ್ಲಿ ಹೋತಾ ಸುಮಾರು ದೂರ ಹೋಗಿದ್ವಂತೆ. ಈ ಕಾರಲ್ಲಿ ಕರ್ಕೊಬಂದಾನೆ. ಯಾರು ಏನು ಎತ್ತ ಎಲ್ಲ ಮಾತಾಡೋಷ್ಟೊತ್ತಿಗೆ ಇಂಥವ್ರು ಅಂತ ಹೇಳಿ ಮನೆಗೆ ತಂದು ಬಿಟ್ಟನಂತೆ. ನಮ್ಮ ತಮ್ಮ ಗೊತ್ತಲ್ಲ ನಿಮಗೆ. ಹಿಂಗೆಲ್ಲ ಮಾತಾಡ್ತಾ ಯಾರು ಏನೇನು ಮಾಡ್ತಾರೆ ಅನ್ನೋಕ್ಕೂ ನಮ್ಮ ಪುಟ್ಟಕ್ಕನ ಸುದ್ದಿ ಬಂದದಂತೆ. ಹಂಗಾರೆ ನೋಡೋಣ, ಒಂದು ಸಂಬಂಧ ಮಾಡ್ಬೋದಲ್ಲ ಅಂತ ಹೇಳಿ ಅವ್ನು ಬಾಯ್ಬಿಟ್ಟು ಹೇಳದ್ನೋ ಇಲ್ಲ ಅವ್ನು ಮನೆಗೆ ಹೋಗಿ ಅಪ್ಪನ ಹತ್ರ ಹೇಳಿ, ಅಪ್ಪ ಫೋನ್ ಮಾಡಿದ್ನೋ, ತಮ್ಮನ ಹತ್ರ ಹೇಳಿದ್ದು ಹೌದಂತೆ. ತಮ್ಮ ನನ್ನ ಹತ್ರ ಹೇಳೋಕ್ಕೂ ನಾನು ಹೇಳಿನಿ, ಮಾರಯ್ಯ ನನ್ನ ಹತ್ರ ಹೇಳಿದ್ಕೊಂದಾತು, ನಿನ್ನ ಭಾವನ ಹತ್ರ ಹೇಳಬೇಡ, ನಾವು ಮದುವೆಗಿದ್ವೆ ಮಾಡಲ್ಲ ಸದ್ಯಕ್ಕೆ, ಅದು ಓದ್ಬೇಕು ಅಂತ ಅದೇ ಮಾರಯ್ಯ ಅಂದಿನಿ. ಇಷ್ಟು ಬಿಟ್ಟರೆ ಮತ್ತೆ ಏನೂ ಆಗಲ್ಲ ನೋಡಿ. ಅವ್ನು ಯಾರು ಅಂತನೋ ನಾನು ನೋಡಲ್ಲ. ಅಲ್ಲ ಸಣ್ಣಕ್ಕಿರ್ತ ನೋಡಿದ್ದೆ ಬಿಡಿ, ನೀವು ನೋಡಿರಲ್ಲ. ಓ ಸಮ ಹಿಂಗೆಲ್ಲ ಆಗ್ಯದನ. ಅವನು ಕುಡಿ ಹಾಕಕ್ಕೆ ಹಂಗಾರೆ ಯಾರ ಕೈಲಾರ ನಮ್ಮ ಪಾಪಣ್ಣನ ಫೋನ್ ನಂಬರ್ ಇಸ್ಕೊಂಡು ಒಂದು ಫೋನ್ ಮಾಡಿದ್ರೆ ಆಗ್ತಿರ್ಲಾನೆ. ಹೋಗಿ ನಮ್ಮ ಅತ್ತಿಗೆಮ್ಮನ ಕಿವಿ ಮೇಲೆ ಹಾಕ್ಯಾನ. ಈಗ ನಿನ್ನ ತಮ್ಮನ ಹತ್ರನೇ ಕೇಳಿದ್ಮೇಲೆ ಅಷ್ಟಕ್ಕೆ ಸಾಕಾತಿತ್ತಪ್ಪ. ಮತ್ತೆ ಎಂತಕ್ಕೆ ಬೇಕಿತ್ತು ನೋಡೋಣ. ಅಯ್ಯೋ ನಮ್ಮ ಅತ್ತಿಗೆಮ್ಮನ ಕತೆ ಗೊತ್ತಲ್ಲ ನಿಮಗೆ. ಅದು ಯಾವ ಜಾತಿ ಹಿಂಗ್ಸೋ. ಮೊನ್ನೆ ಫೋನ್ ಮಾಡ್ತೀನಿ 1 ಗಂಟೆ ಮಾತಾಡ್ತಿದ್ರೆ, ನೀ ಹೇಳ್ತೀಯ ಅವರು ಕೇಳಲೇನಾ ಮಾತಾಡ್ತೀನಿ ಅಂತ. ನನ್ನ ಹತ್ರ ಒಂದು ಸಲ ಮಾತಾಡಲ್ಲ, ಇದು ತಂದ್ಕೊಡ್ಲ. ಅವರವರೇ ಮಾತಾಡಿ ಫೋನ್ ಇಟ್ಕೊಂಡಾರೆ. ಆಮೇಲೆ ಬಂದು ಹಿಂಗೆ ಅಂತ ಹೇಳ್ತಾ ಇದ್ದೆ. ಅವರೇ ಫೋನಿಗೆ ಸಿಕ್ಕಿದ್ರೆ ನಂಗೆ ಗೊತ್ತಾಗ್ತಿತ್ತು. ಅದು ನಾನು ಲೇದಪ್ಲೇದ ಅಂದೆ, ನೀನು ಹಂಗೆಲ್ಲ ಮಾಡಲ್ಲ ಅಂತ ಗೊತ್ತು ನನಗೆ ಅಂತ ಹೇಳೋದು ಮರತಿ. ಆದ್ರೆ ಒಂದು ಇದು ಸೀತಾ, ಹಿಂಗೆ ಗುರುಬಲ ಎಲ್ಲ ಘನ ಇದ್ದಾಗ ಈ ಥರ ಸೆಟ್ಲ್ಮೆಂಟ್ ಎಲ್ಲ ಬರೋದು ಜಾಸ್ತಿ. ಯಾರಿಗೆ ಗೊತ್ತು ಮಾಲೆ ಯಾರ್ಯಾರಿಗೆ ಅದನ್ನೇನು ತಪ್ಸಕ್ಕೆ ಯಾರ ಹತ್ರನಾರು ಆತದನ. ಅಪ್ಪ ಒಳ್ಳೆ ನೌಕರಿಲಿದ್ದವನೇ ಅವಾಗ. ಎಂಥದ್ದು ಹೇಳಾರು ನಂಗೆ ಬರೋಲ್ಲ. ಭಾಳ ಸಂಬಳ ಅಂತೆ ಆ ಕಾಲದಲ್ಲೇ. ಮಕ್ಕಳಿಗೆ ಇನ್ನು ಅದಕ್ಕಿಂತ ಹೆಚ್ಚಿನ ಕೆಲಸ ಕೊಡಿಸ್ತೇ ಇರ್ತಾನ. ಒಳ್ಳೆ ಕೆಲಸದಲ್ಲಿ ಇದ್ದಿದ್ದು ಹೌದಾಗಿದ್ದರೂ ಇರಬೇದೆ. ನಾ ಹೇಳ್ತಾರೆ ಗುರುಬಲ ಇದ್ದಾಗ ಬೇಡ ಅಂತ ಹೇಳಿ ಮನೆ ಬಾಗಿಲಿಗೆ ಬಂದ ಬಗ್ಗೆ ಕಾಲಲ್ಲಿ ಹೋದ್ರೆ ಅನ್ನಂಗೆ ಮಾಡಬಾರ್ದೆ ಸೀತಾ. ಪುಟ್ಟಕ್ಕಗೆ ನಿಧಾನಕ್ಕೆ ನಾನು ಬುದ್ಧಿ ಹೇಳ್ತೀನಿ, ನೀನು ಹೇಳು. ಓದೋದಾದರೆ ಆಮೇಲೆ ಓದ್ಕೊಳಕ್ಕಾಗಲ್ಲ, ಒಳ್ಳೆ ಮಾತ್ರ ಓದಿಸ್ತಾನೆ. ಬೇಕಾದ್ರೆ ಹೇಳ್ದೆ ಹಿಂಗೆಯ ಓದ್ಬೇಕು, ಓದಿಸೋದಾದರೆ ನೋಡ್ತೀನಿ ಅಂತ. ಏನು ಒಂದು ಕೇಂದ್ರ ಮಾಡಿದೆ ಎಂತಕ್ಕೆ ಬೇಡ ಅನ್ಬೇಕು ಸೀತಾ. ಅದು ನೋಡು ಜನ ಅಂದರೆ ಹೆಂಗಿರ್ತಾರೆ ಅಂದರೆ, ಮಹಾ ಕುಟ್ಲಿಗಿತ್ತನ ನಮ್ಮ ಅತ್ತಿಗೆಮ್ಮಗೆ. ಈಗ ನಮ್ಮನೇಲೆಲ್ಲ ಹೇಳೋದಕ್ಕೂ ನಮ್ಮನೇಲಿ ಆಗಿದ್ದಕ್ಕೂ ಸಮ ಆಗಿತ್ತು. ಏನು ಸ್ವಲ್ಪ ತಿಕ್ಲಿಗರ್ತಾರೆ ನನ್ನ ಅಂತ ಮಾಡಿಯ. ಈಗ ಜ್ಞಾನ ಮಾಡಿದ್ರು ಕಣ್ಣಲ್ಲಿ ನೀರು ಬರ್ತದೆ ನನಗೆ. ಹಾಗಾಗಿ ಹೊಟ್ಟೆ ಮೇಲೆ ಮಾತಾಡ್ಕೊಂಡಾರೆ ನಾ ಇಬ್ಬರು. ಇದು ಹುಡುಗ ಹುಡುಗಿನೇ ನೋಡ್ಕೊಂಡಿದ್ದಿರ್ಬೇಕು ಬಹುಶಃ. ಅಂದರೆ ಎಲ್ಲಿ ತನಕ ನೋಡೋಣ ಹೇಳು. ಪಾಪ ಪುಟ್ಟ ಕಾಲೇಸಿದ್ರೆ ಅದಕ್ಕೇನು ಬೇಜಾರಾಗ್ತದೇನು, ಇವು ಅದಕ್ಕೇನೂ ಗೊತ್ತಿಲ್ಲ. ಜನ ಹೆಂಗೆ ಹಬ್ಬಿಸ್ತಾರೆ ನೋಡೋಣ, ನಿನ್ನ ಲೆಕ್ಕ ಹಾಕು. ಬೈದೀನಿ ಹಾಗಿದು ಮಾತೆಲ್ಲ ಹೇಳ್ಬೇಡ ಸೀತ, ಮತ್ತೇನಿಲ್ಲ ಅದನ್ನ ಎದೆ ಮೆಟ್ಟು ಸಿಗಿತದೆ ಅಂತ. ಅಲ್ಲ ಶಾರದೆ ಹೇಳಿದ್ದಲ್ಲ, ಶಾರದನ ಮೇಲೆ ಬೇಜಾರು ಮಾಡ್ಕೊಬೇಡ ನೀನು. ಅವ್ರು ಹೇಳಿದ್ದಂತೆ, ಅತಿಯಮ್ಮ ಹೇಳಿದ್ದಂತೆ ಹಿಂಗಂತ. ಈಗ ನನ್ನ ಹತ್ರ ಆದರೆ ಹೀಗೆಲ್ಲ ಮಾತಾಡೋಕ್ಕಾಗಲ್ಲಲ್ಲ, ಹಾಗಾಗಿ ಇದ್ರ ಹತ್ರ ಮಾತಾಡ್ಯಾರ. ಈಗ ಎಲ್ಲ ನೋಡೋ ತನಕ ಎಲ್ಲೋ ಹೋಗಮ್ಮ, ಈ ಹುಡುಗರನ್ನ ಮನೆಗೆ ಕರ್ಕೊಬರೋದು, ನಿನ್ನ ತಮ್ಮನ ಹತ್ರ ಮಾತಾಡೋದು, ಈ ನೋಡಿದ್ರೆ ಇವ್ರು
ಅದೇನೇ ಕಡಿಕ ಏನಪ್ಪ ಭಾಳ ಇನ್ನೂ ಒಂದು 2 ಸತಿ ಕೇಳಿದ್ರೆ ನೀನು ಬೇಡ ಅಂತ ಹೇಳೋಕ್ಕೋಬೇಡ ಸೀತಾ. ಹೇಳಿ ನೋಡು. ಅಯ್ಯೋ ಭಾರತಕ್ಕ, ನಮ್ಮ ಮನೇಲಿ ಇವರಿದ್ರೆ ಒಂದು ಹೇಳಬೇಡಿ, ಹಿಂಗಿದ್ ಮಾತು ಇವರಿದ್ರೆ ಒಂದು ಹೇಳಬೇಡಿ ನೀವು. ಮೊನ್ನೆ ಇದಕ್ಕಾಗಿ ಸಣ್ಣಕ್ಕೊಂದು ಆಗಿ ಹೋಗಿದ್ದು ನಮ್ಮ ಮನೇಲಿ. ಯಾರು ಬಂದರೂ ಬೇಡ ಅಂತೀಯ, ಹಾಗೆ ಹೀಗೆ. ಈಗ ಸೇಕ್ರು ತಂದೆ ಸೆಟ್ಲ್ಮೆಂಟ್ ಬೇಡ ಅಂತ ಹೇಳಿದೆ, ಸುದ್ದಿ ಎತ್ತಿದ್ರೆ ನಂಗೆ ಸಿಟ್ಟು ಬರ್ತದೆ ಬಿಡಿ. ಅದಾರು ಹೌದು ಅದು ಸರಿ ಇರಲ್ಲ, ಈಗ ನಿನ್ನ ತಮ್ಮನೇ ಹೇಳಿದ್ದಲ್ಲ ಅದಕ್ಕೆ ಅಂತ ಆಗಿದೆ ಅಂದರು. ಪುಟಕ್ಕೆ ಹೇಳಿಲ್ಲ ಇನ್ನು, ಪುಣ್ಯಕ್ಕೆ ಅದು ಇರಲ್ಲ ಮನೇಲಿ ಅವಾಗ. ಹಾಗಾಗಿ ಅದು ಅಲೈಸ್ಕಿನ್ಲ ನಾವೇ ಮಾತಾಡ್ಕೊಂಡು ಅಲ್ಲಿಗೆ ಬಿಟ್ಟಿವಿ. ಅಲ್ಲಿಗೆ ಇನ್ನಾರು ನಾನು ಬಂದನೇ ಇತ್ತು ಆತದೆ ಅಂದ್ರೆ ನಾವು ಯಾರೇ ತಪ್ಸಕ್ಕೆ ನಾವು ಯಾರು ಹೇಳಿ ಆತದೆ. ಇದು ಎಂತಕ್ಕೂ ಇದು ಓದಬೇಕು ಅಂತ ಅದೇ ಮಾರ. ಈಗ ನೀವು ಹೇಳೋದು ನೋಡಿದ್ರೆ ಏನ ನಂಗೊಂದು ದಿಕ್ಕೇ ಅರಿಯಲ್ಲ ಭಾರತಕ್ಕ. ಹ್ಞೂನೇ ಹಾಗೆ ಆತದ ಒಂದೊಂದ್ಸತಿ. ಗರ್ಗುಂಡಪ್ಪಣ್ಣ ಮಾತ್ರ ಹೇಳಕ್ಕೆ ಹೋಗಲ್ಲಪ್ಪ, ನಂಗೆ ಅಷ್ಟು ಗೊತ್ತಾಗಲ್ಲ ಅನ್ಸೀತಾ. ಏನಿದೆ ಗರ್ಗುಂಡಪ್ಪಣ್ಣ? ದನ ಬಂದಿದ್ದು ಅಲ್ಲಿ ಕೊಟ್ಟಾಕಕ್ಕಂತ ಅಲ್ಲಿ ಕೊಟ್ಟಿಗೆ ಹೋದ್ರಾ, ಅದನ್ನ ಎತ್ತಿನ್ಬಿಟ್ಟು ನಂಗೆ ಬಗ್ಗದೇ ಇಲ್ಲ ಮಾರ. ಹಂಗಾಗಿ ನೀವೇ ಕೊಟ್ಟಿ ಅಂತ ಹೇಳಿದ್ರೆ ಅಲ್ಲೇ ಎಲ್ಲೋ ಯಾರ ಹತ್ರ ಮಾತಾಡ್ತಾನೆ ಇತ್ರ ಎಂಥದ. ಯೋ ಮನೇಲೇ ಇದ್ದಾರಾನೆ ಎಲ್ಲರೂ ಅಲೆಸ್ಕಿಂಡ್ರೆ ಕಡಿಕೆ. ಸುಮ್ಮನೆ ನಾನೊಂದು ಇದು ಮಾಡ್ದಂಗೆ ಆಗ್ತದೆ ನಮ್ಮ ಮರತೀನಿ ಮನೆಗೆ ಬಂದು. ಅಲೇಸ್ಕಿಂಡ್ರ ಏನೋ ಅಂದ್ರು ಗುಮಾನಿ ಕೇಳಿಸ್ಕಿಂಡ ಮಾತೆಲ್ಲ ಕೇಳಿಸ್ಕಿಂಡ ಆತ್. ನಾನು ಇನ್ನೂ ಎಂತಾರು ಮಾತಾಡ್ತಿರೋ ನೋಡೋಣ ಅಂತ ಅಲ್ಲೇ ನಿಂತೆ, ಎಂತಕ್ಕೂ ಅಷ್ಟಕ್ಕೆ ಜಾಗೃತಿ ಆಗ್ಬಿಟ್ರಲ್ಲ. ಹಾಗೇ ಹೊತ್ತು ಗುಂಡಪ್ಪಣ್ಣ ಇದೆ ಅಂತ ಕೆಲಸ ಮಾಡಿದ್ ನೀವು. ನಾನು ಸತಿ ಕುಂಟು ಬಿದ್ದೆ. ಕುಂಟು ಬೀಳೋದ್ರ ಕತೆ ಆತಲ್ಲ. ಭಾರತಕ್ಕೆ ಒಳ್ಳೆ ಟೈಮಿಗೆ ಬಂದಿರಿ ಬಿಡಿ, ಒಳ್ಳೆ ಟೈಮಿಗೆ ಬಂದಿರಿ. ಇದೇ ಮಾತು ಈಗ ನೀವು ಹೇಳಿದ್ರಲ್ಲ, ಇದನ್ನೇನಾರು ನಾನು ಹೇಳಿದರೆ ನನ್ನಷ್ಟುದ್ದಕ್ಕೂ ಯಾಜ ಮಾಡೋಕ್ಕೆ ಬರ್ತಿತ್ತು. ಈಗ ದೊಡ್ಡ ರಣಗಂಬಳೆ ಆಗಿ ಹೋಗ್ತಿತ್ತು ಮನೇಲಿ. ಅದಕ್ಕೆ ನಾನೀಗೀಗ ಹೇಳೋದೇ ಬಿಟ್ಟಿನಿ. ಏನು ಮಾಡ್ಕಿತೀರ ಮಾಡ್ಕೇಳಿ ತಾಯಿ ಮಗಳು ಅಂತ. ಅಲ್ಲ ಮಗಳನ್ನೇನಾದ್ರು ಇರಂಗಿಲ್ಲ, ಹಂಗೆ ಹುಡುಗರು ಹೇಳ್ತವೆ ಓದ್ಬೇಕು ಬರಿಬೇಕು ಅಂತ. ನಾವು ಹಿರಿದಾಗಿದ್ದರೆ ಹೇಳ್ಬೇಕು ಅವರಿಗೆ ಹಂಗಲ್ಲ ಹಿಂಗೆ ಅಂತ. ಮದುವೆ ಅಂದರೆ ಏನು ಹುಡುಗಾಟಿಗೆನನ್ರಿ? ಬಂದ ಸಂಬಂಧನೆಲ್ಲ ಬೇಡ ಬೇಡ ಅಂತ ಬಿಟ್ಕೊ ಕೂತ್ಕೊಂಡ್ರೆ ನಾವು ಬೇಕು ಅಂದಾಗ ಹುಡುಕಿ ಬರೋಕ್ಕೆ ಕೂತವ ಅವು. ಯಾವ್ದಾರು ಒಂದು ನೀವು ಹೇಳ್ದಂಗೆ ಋಣಾನ್ ಬಂದ ಇದ್ದಿದ್ದನ್ನೇ ಬೇಡ ಅಂಥೇಳಿ ನಾವು ಮನೆ ಬಾಗಿಲಿಗೆ ಬಂದಿದ್ದನ್ನೇ ಬಿಟ್ಕೊಂಡ್ರೆ ಏನ ಎಂಥದಾರಾಗಲಿ ನಾನು ಹೇಳಿದ್ರೆ ಏನು ಕೇಳಲ್ಲಪ್ಪ. ಅಲ್ಲ ಅದನ್ನೇ ಮಾತಾಡ್ತಾ ಇದ್ದು ಒಂದೊಂದ್ಸತಿ ಹಂಗಿದೆ ಆತದೆ. ಹಂಗಲ್ಲ ಭಾರತಕ್ಕ, ಒಂದೊಂದ್ಸತಿ ಹಂಗೆ ಆಗ್ತದೆ ಅಂಥೇಳಿ ಆ ಹುಡುಗರಿಗೆ ಒಟ್ಟು ಗಡಿಬಿಡಿಲಿ ಯಾರೋ ಒಬ್ಬ ಹೇಳ್ದ ಅಂತ ಹೇಳಿ ನಾವು ಕೊಟ್ಟು ಮದುವೆ ಮಾಡ್ಕೊಂಡ್ರೆ ಮದುವೆ ವಯಸ್ಸನ್ರಿ ಇದಕ್ಕೀಗ. ಈಗ ಅದೇ ಹೇಳ್ತದೆ, ಅದು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇನ್ನೂ 4-5 ವರ್ಷ ಬಿಟ್ಟು ಮದುವೆ ಆಗ್ತಾರೆ. ನಂಗೆ ಯಾಕೆ ಈಗ ಮದುವೆ ಅಂತಿದ್ದೀರಿ ಅಂತದೆ. ಓದ್ಬೇಕು ಬರೀಬೇಕು ಅಂದಿದ್ನ ಅಲ್ಲೇ ಇಲ್ಲೇ ಓದ್ಸೆ ಕಳಿಸ್ಬಿಟ್ರೆ ರಗಳಿಲ್ರಿ. ನಮ್ಮ ಹಣೆ ಬರ ಎಲ್ಲ ಕಾಣಬಾರ್ದ? ಇಲ್ಲಿಗೆ ಬಂದಮೇಲೆ ನಮಗೆ ಎಂತ ಮಾಡೋಕ್ಕಂತ ಹೇಳಿ ಅವಕ್ಕೂ ಹಂಗೆ ಆದರೆ. ಅದೊಂದು ಹೌದಯ್ಯ. ಎಂತ ಭಾರತಕ್ಕ ನೀವು ಹಂಗೆ ಮಾತಾಡ್ತಿರಲ್ಲ? ಇಲ್ಲಿಗೆ ಬಂದಮೇಲೆ ನಮ್ಮ ಇದನ್ನು ಕಾಣಬಾರ್ದು ಅವನಿಗೆ ಎಂತ ಏನು ಯಾವ ರಾಜ್ಯ ಆಳಕ್ಕೆ ಹೋಗ್ಬೇಕಿತ್ತಿದ್ದ? ಹಿಂಗಿದ್ದೆ ಹೇಳೋದ ಮಗಿನ ಎದುರ. ಅದಕ್ಕೆ ಬೇಡ ನಾ ಓದೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಕೊಡ್ತಲೆ ಕಡಿಯೋಣ ಅಂತ. ಅಲ್ಲಿ ಓದೋದಾರು ಓದ್ಬೋದಲ್ರಿ, ಮುಂದೇನು ಓದೋಕ್ಕೆ ಆಗಲ್ಲ ಅನ್ನೋದದ್ಯಾ? ಇದು ಯಾವುದೋ ಒಳ್ಳೆ ಸಂಬಂಧ ಅಂತೆ. ಅವನೇ ಕೇಳಿದಾಗ ಈಗ ನಾವು ಸ್ವಲ್ಪ ಹೇಳಿದ್ರೆ ಕೂತ್ಕೊಂಡು ಹಂಗಲ್ಲ ಹಿಂಗೆ ಅಂದರೆ ಹುಡುಗರು ಕೇಳ್ತಾರೆ. ಇಲ್ಲಿರ ಅವಕ್ಕೆ ಏನು ತಿಳುವಳಿಕೆ ಇರ್ತದ್ರಿ? ಹೇಳ್ತಾವೆ ಒಟ್ಟು. ಒಂದ್ಸತಿ ಕೇಳಿ ನೋಡ್ಬೋದೇನಾ? ಕೇಳ್ಬೇಕಾರೆ ಒಳ್ಳಕ್ಕೆ ಬರ್ತದೆ ಭಾರತಕ್ಕ, ಕೇಳ್ಬೇಕಾರೆ ಒಳ್ಳಕ್ಕೆ ಬರ್ತದೆ. ಈಗ ಅದು ಅಲ್ಲದೆ ಏನು ಗೊತ್ತಾ, ನಾವು ಈಗಲೇ ಹಿಂಗೆ ಮದುವೆ ಸೆಟ್ಲ್ಮೆಂಟ್ ಹುಡುಕ್ತಿದ್ದೀವಿ ಅಂತ ಶುರು ಮಾಡಿದ್ರೆ ಇನ್ನು 4-5 ವರ್ಷ ಬಿಟ್ಟು ಮದುವೆ ಮಾಡೋಷ್ಟೊತ್ತಿಗೆ ಇವ್ರು ಅವಾಗಲೇ ಸೆಟ್ಲ್ಮೆಂಟ್ ಹುಡುಕ್ತಿದ್ರು, ಹುಡುಗಿಗೆ ಎಷ್ಟು ವಯಸ್ಸಾಗ್ಯದ ಹಂಗೆ ಹಿಂಗೆ ಅಂತ ಅದೊಂಥರ ಹಬ್ತದೆ ಗೊತ್ತಾನ. ಅದಕ್ಕೆ ಈಗ ಋಣಾನ್ ಬಂದ ಒಂದು ಪಕ್ಷ ಇಟ್ಟಿದ್ದೇ ಹೋದಾದ್ರೆ ಆಗ್ತದೆ ಅದಾಗದೇ. ನಾವು ಎಂತಕ್ಕೆ ಹೇಳ್ತಾ ಹೋಗ್ಬೇಕು ನೋಡೋಣ ಹೇಳಿ. ಹ್ಞೂ ಸೀತಾ, ಇದೊಂದು ಹೌದಯ್ಯ. ಅಲ್ಲ ಭಾರತಕ್ಕ, ನೀವು ಹಂಗೆ ಮಾತಾಡ್ತಿರಲ್ಲ. ಇದು ನಾವೆಲ್ಲಿ ಕೇಳ್ತಿದ್ದ ಹೋಗಿವೆ? ಅದೇ ಬಂದಿದ್ದು.
ಈಗ ಬೇರೆ ಯಾರು ನಂಗೆ ಗೊತ್ತಿದ್ದಾರೆ ಹೇಳಿದ್ರು ಹ್ಞೂ ನಾನೇ ಹೇಳಿದ್ರೆ ಏನೋ ಅಂತೇಳಿ ಹಂಗೆ ನೋಡ್ಬೋದಿತ್ತು. ಇದ್ರ ತಮ್ಮನೇ ತಂದಿದ್ದಪ್ಪ ಸೆಟ್ಲ್ಮೆಂಟ. ಯಾರು ಹೇಳಕ್ಕೆ ಹೋಗ್ಯಾರ? ಋಣಾನುಬಂಧ ಇಲ್ಲದೆ ಇದ್ರೆ ಇಷ್ಟೆಲ್ಲ ಆತಿತ್ತ? ಏನೋ ಎಂತ ಬೇಕಾದ್ರೆ ಮಾಡ್ಕೊಂಡ್ಲಿ, ನಂಗೇನು. ಋಣಾನ್ ಬಂದಿದ್ರೆ ಅದೇ ಆತದ್ರಿ. ಸೀಟ್ ಹೇಳ್ದಂಗೆ ಋಣಾನ್ ಬಂದಿದ್ರೆ ಅದೇ ಆತದೆ ಬಿಡಿ. ಆತದೆ ಅಂಥೇಳಿ ನಾವು ಸುಮ್ಮನೆ ಕೂತ್ರೆ ಆಗಲ್ಲ ಪಾರ್ವತಕ್ಕ. ನಮ್ಮ ಪ್ರಯತ್ನನೂ ನಾವು ಮಾಡ್ತಿರ್ಬೇಕು. ಅದೊಂದು ಹೌದಯ್ಯ. ಹಂಗೆ ನಮ್ಮ ಪ್ರಯತ್ನ ನಾವು ಮಾಡ್ತಿರ್ಬೇಕು ಅನ್ನೋರಾದ್ರೆ ಹೋಗಿ ಕೇಳ್ಬೋದಿತ್ತಲ್ಲ, ತಮ್ಮನ ಹತ್ರನೇ ಹೋಗಿ ಕೇಂದ್ರ ಎಲ್ಲಿ ಏನು ಎತ್ತ ಅಂತೇಳಿ ಯಾರ ಹತ್ರನಾರು ವಿಚಾರಿಸ್ಬೋದಿತ್ತಲ್ಲ. ಅದನ್ನ ಮಾಡೋಕ್ಕಾಗಲ್ಲ. ಫಸ್ಟ್ ಹೋಗಿ ನನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಕೂತ್ಬಿಟ್ರು ಸೈ. ಅದು ಒಂದು ಹೌದು. ಅಲ್ಲ ಪಾರ್ವತಕ್ಕ, ನೀವು ಹೇಳ್ತೀರಲ್ಲ ವಿಚಾರ್ಸಕ್ಕೂ ಎಂತ ಮಾಡೋಕ್ಕೂ ಬುಡ್ದಲ್ಲೇ ಬೇಡ ಅಂತ ಕೂತ್ಕೊಂಡ್ರೆ ಎಲ್ಲಿ ಯಾವುದೋ ಇರೋದ್ ಮೇಲೆ ವಿಚಾರ್ಸಕ್ಕಂತ ಹೋಗೋದ? ಆ ಕಡೆ ಪೂರ್ತಿ ವಿಚಾರಿಸ್ಕೊಂಡ ಮೇಲೆ ಇಲ್ಲಿ ನಾವು ಬೇಡ ನಂಗೆ ಆಗಲ್ಲ ಅಂತ ಕೂತ್ರೆ ಸುಮ್ಮನೆ ನಾನು ಮರ್ಯಾದೆ ತಕೊಳಕ್ಕ ಅಲ್ಲಿ. ಅದೊಂದು ಹೌದಯ್ಯ. ಭಾರತಕ್ಕ ತೆಗೀರಿ, ಬೇರೆ ಅಂತಾರೆ ಮಾತಾಡಿ. ಪಾಪ ನೀವೊಂಥರ ಇಕ್ಕಟ್ಟಿಗೆ ಸಿಕ್ಕಿಂದಂಗೆ ಆಗ್ಯದ. ಯಾರಿಗಂತ ಹೇಳ್ತೀರಿ?